All right, so we have one more rhinoplasty patient with us, a beautiful lady who has come all the way from Bangalore to get operated for nose. It's a major cosmetic concern, no breathing issues or anything related to function. Profile. It's kind of very, very broad for her face. So she has got a very wide dorsum, and also she has no definition in the dorsum. There's no dorsal acidic lines because she has got a very widely placed nasal bones. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಸರ್ಜರಿ ಆದ್ಮೇಲೆ ನಿಮ್ ನೋಸು ಬ್ಲಾಕ್ ಇರುತ್ತೆ, ಏನು ಆಗಲ್ಲ, ಬಾಯಿಂದ ಉಸಿರಾಡ್ತೀನಿ ಅಂತ ಆಯ್ತಾ. 2-3 days ಆದ್ಮೇಲೆ ಪ್ಯಾಕ್ ನ ತೆಗಿತೀನಿ, ಆಮೇಲಿಂದ ಮೂಗಿಂದ ಉಸಿರಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದರ್ವೈಸ್ ನಿಮ್ಗೆ ಇಲ್ಲೂ ಕೂಡ ನಾವು ಸರ್ಜರಿ ಮಾಡ್ತಿರೋದ್ರಿಂದ ಇಲ್ಲಿ ನಿಮ್ಗೆ ಸ್ವಲ್ಪ ನೋವು ಇರುತ್ತೆ 2-3 ದಿನ. ಅದಕ್ಕೆ ಏನ್ ಬೇಕೋ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ, ಅದು ಕೂಡ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಹೆದರ್ಕೊಂಡಿದ್ದೀರಾ? ಇಲ್ಲ ಸರ್. ಓಕೆ, ಆಲ್ ರೈಟ್, ಓಕೆ, ಫೈನ್, ಥ್ಯಾಂಕ್ ಯು. Right, so 2 days following rhinoplasty surgery as well as rib grafting. ನಿನ್ನೆಗಿಂತ ಪರವಾಗಿಲ್ವಾ ಇವತ್ತು? ನೋವೆಲ್ಲ ಸ್ವಲ್ಪ ಕಮ್ಮಿ ಆಗಿದೆಯಾ? ಓಕೆನಾ, ಸರಿ, ಓಕೆ, ಮಲ್ಕೊಳ್ಳಿ, ನಾನು ಡ್ರೆಸ್ಸಿಂಗ್ ಮಾಡ್ತೀನಿ. And the recovery is going really great. The swelling around her eyes and nose has come down a lot. And also a good thing is she has no pain in the lip today. That is also improving, and no pain in the nose. ಮೂಗಲ್ಲಿ ಏನಾದರೂ ನೋವು ಇದೆಯಾ ನಿಮಗೆ? ಮೂಗಲ್ಲಿ ಏನು ನೋವಿಲ್ಲ. So she has absolutely no pain in the nose, and the rib site is also improving a lot. And she's been walking around, and she's having normal diet. And she has no issues with eating. ಊಟ ತಿಂಡಿ ಮಾಡೋದಕ್ಕೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅಲ್ಲ, ನೀರು ಕುಡಿಯೋದಕ್ಕೂ ಏನೋ ಪ್ರಾಬ್ಲಮ್ ಇಲ್ಲ. ಓಕೆ, ಸರಿ, ನಾನು ನಾಡಿದ್ದು ನೋಡಿಕೊಂಡು ಪ್ಯಾಕ್ 3 ಕಡೆ ತೆಗಿತೀನಿ, ಅವಾಗ ಮೂಗಿಂದ ಉಸಿರಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಆಸ್ ಆಫ್ ನಾವು ಎದೆ ಭಾಗದಲ್ಲೂ ಯಾವುದೇ ಥರ ಕಲೆಕ್ಷನ್ ಇಲ್ಲ, ಚೆನ್ನಾಗಿದೆ, ಗಾಯ ವಾಸಿ ಆಗ್ತಿದೆ. ಓಕೆನಾ, ಓಡಾಡಿ ಆಯ್ತಾ, ಯಾವಾಗಲೂ ಮಲ್ಕೊಂಡಿರ್ಬಾರ್ದು, ವಾಕ್ ಮಾಡ್ಬೋದು ಆಯ್ತಾ, ನೀರು ಚೆನ್ನಾಗಿ ಕುಡಿಬೇಕು, ಸರಿನಾ? ರೈಟ್, ಓಕೆ, ಥ್ಯಾಂಕ್ ಯು. So today is 5 days following rhinoplasty rib grafting for this wonderful lady. So we're gonna remove the pack. You can see the pack which is kept inside her nose. We're gonna remove it today so that she'll be able to breathe from the nose. Aramidiralla? You're good? There's no pain? No sir. No pain in nose? No. Okay, no pain in okay. Here also okay. No pain. ನಾನು ತೆಗಿತೀನಿ ನಿಧಾನಕ್ಕೆ, ಮೂಗಿಂದ ತೆಗಿಬೇಕಾದ್ರೆ ಬಾಯಿಂದ ಉಸಿರು ತಗೊಳ್ಳಿ ಆಯ್ತಾ, ಆರಾಮಾಗಿ ತಲೆನ ಎಳ್ಕೊಂಬಾರ್ದು. ಓಕೆ ಸರಿ. So we have just removed the pack. ಮೂಗಿಂದ ಉಸಿರು ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆಯಾ? ವೆರಿ ಗುಡ್. ಎರಡು ಕ್ಲಿಯರ್ ಇದೆಯಾ? ವೆರಿ ಗುಡ್. ಸೊ ಈ ಜಾಗಕ್ಕೆ ಈಗ ಮನೆಗೆ ಹೋದ್ಮೇಲೆ ಆಯಿಂಟ್ಮೆಂಟ್ ಹಚ್ಕೊಬೇಕು. ಆಯ್ತಾ, ಇಲ್ಲಿ ಮೂಗಿನ ಕೆಳಗಡೆ ಆಯಿಂಟ್ಮೆಂಟ್ ಹಚ್ಕೊಬೇಕು, ಮತ್ತೆ ಎದೆ ಭಾಗದಲ್ಲಿ ಆಯಿಂಟ್ಮೆಂಟ್ ಹಚ್ಕೊಬೇಕು. ಓಕೆ, ಕ್ಲೀನ್ ಆಗಿ ಇಟ್ಕೊಬೇಕು. ಮಾಡ್ಬೋದು, ಇದು ವೆಟ್ ಮಾಡಬಾರ್ದು ಅಷ್ಟೇ. ಎದ್ದು ಮಾಡಕ್ ಆಗಿಲ್ಲ ಅನ್ಸುತ್ತೆ ಡಾಕ್ಟರ್. ಈ ಜಾಗನ ಕ್ಲೀನ್ ಆಗಿ ಆಯಿಂಟ್ಮೆಂಟ್ ಇಟ್ಕೊಂಡು ಮೇಂಟೈನ್ ಮಾಡ್ಬೇಕು, ಅವಾಗ ತಲೆ ಬೀಳಲ್ಲ. ಓಕೆ, ಸೊ ಆರಾಮಿದ್ದೀರಲ್ಲ? ಓಕೆ, ಇನ್ನೊಂದು ಅರ್ಧ ಗಂಟೆ ಇದನ್ನ ದಿಮ್ ತೆಗಿತೀನಿ, ತಲೆ ಎತ್ತಿ ಚೂರು ಮಲ್ಕೊಳ್ಳಿ. ಸ್ವಲ್ಪ ಕೆಳಗೆ ಬರಿ, ಚೂರು ಕೆಳಗೆ ಹೋಗಿ, ಇನ್ನು ಹೋಗಿ. ಎಸ್, ಓಕೆ, ಮೇಲ್ ನೋಡಿ. ಹಿಂಗೆ ಮೇಲ್ ನೋಡ್ಕೊಂಡು ಮಲ್ಕೊಬೇಕು ಒಂದು ಅರ್ಧ ಗಂಟೆ, ಆಯ್ತಾ? ರೈಟ್, ಓಕೆ, ಥ್ಯಾಂಕ್ ಯು. ಈ ಹಾಸ್ಪಿಟಲ್ ಇಸ್ ಗುಡ್. ಅದ್ರಲ್ಲೂ ಕೂಡ ಹೇಳ್ಬೇಕು ಅಂದ್ರೆ ಪ್ರಜ್ವಲ್ ಸರ್ ಇಸ್ ವೆರಿ ನೈಸ್ ಡಾಕ್ಟರ್. ಮಾತಾಡೋದ್ರಲ್ಲಾಗ್ಲಿ, ಸೊ ಒಂದು ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡಿ, ಸೊ ಅವ್ರಿಗೆ ಹೇಳ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಕೊಡೋದ್ರಲ್ಲಿ ಪ್ರಜ್ವಲ್ ಸರ್ ಇಸ್ ವೆರಿ ಗುಡ್. ನಾನು ಯಾವ ಡಾಕ್ಟರ್ನು, ಬಟ್ ನಾನು ಕೂಡ ಒಂದು ಪ್ರೊಫೆಷನ್ಸ್ ಅಲ್ಲಿ ಇದ್ದೀನಿ, ಬಟ್ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ಲಿಲ್ಲ. 2-3 years ಆದ್ರೆ ಒಂದು ಡಾಕ್ಟರ್ಸ್ ಹೇಗೆ ಅಂತ ಗೊತ್ತಾಗುತ್ತೆ. ಬಟ್ ಈ 5 days ಅಲ್ಲಿ 1 week ಒಂದು ಬಾಂಡಿಂಗ್ ಅಲ್ಲಿ ಪ್ರಜ್ವಲ್ ಸರ್ ಇಸ್ ವೆರಿ ಗುಡ್ ಡಾಕ್ಟರ್. ಚೆನ್ನಾಗಿ ಅವರು ಏನೇ ಒಂದು ಇದ್ರು ಕೂಡ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳಿನೇ ಒಂದು ಇದು ಮಾಡ್ತಾರೆ. ಅರ್ಜೆನ್ಸಿ ಎಲ್ಲ ಏನು ಇಲ್ಲ, ತುಂಬಾ ಒಳ್ಳೆ ಡಾಕ್ಟರ್. ಸೊ ಈ ಹಾಸ್ಪಿಟಲ್ ಆಲ್ಸೋ ಸ್ಟಾಫ್ ಆಲ್ಸೋ ಗುಡ್. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು, ಕ್ಲೀನ್ನೆಸ್ಸು ಕೂಡ ಇದೆ.
Alright, so 10 days after cosmetic rhinoplasty for this wonderful lady, so I'm gonna reveal the new nose to her. So let's remove the taping. So I have just removed the taping, and let's see how she's gonna respond to this new nose that we have done. Okay, ನೋಡ್ಕೊಳ್ಳಿ and ಓಕೆ ಸೊ ಈ ಪಾರ್ಟ್ ಅಲ್ಲಿ ನಿಮಗೆ ತುಂಬಾ ಅಗಲ ಇತ್ತು, ಫ್ಲಾಟ್ ಇತ್ತು. ಸೊ ಇವಾಗ ನೈಸ್ ಬ್ರಿಡ್ಜ್. ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ, ತೋರಿಸ್ತೀನಿ. ಸೈಡ್ ಪ್ರೊಫೈಲ್ ಅಲ್ಲಿ ನಿಮಗೆ ಫುಲ್ ಫ್ಲಾಟ್ ಇತ್ತು ನಿಮಗೆ ಇಲ್ಲಿ. ಸೊ ಸೂಪರ್ ಆಗಿ ನಿಮಗೆ ಡಾರ್ಸಲ್ ಎಸಿಟಿಕ್ ಲೈನ್ಸ್ ಬಂದಿದೆ, ಒಳ್ಳೆ ಬ್ರಿಡ್ಜ್ ಬಂದಿದೆ. ಓಕೆ, ಸೊ ದಿಸ್ ಇಸ್ ಒನ್ ವ್ಯೂ ಅಂಡ್ ದಿಸ್ ಇಸ್ ಸೈಡ್ ಪ್ರೊಫೈಲ್. ಸ್ವಲ್ಪ ನೋಡಿ, ಎರಡು ಕಾಣುತ್ತೆ ಇವಾಗ. ಸೊ ಇಲ್ಲಿ ನಿಮಗೆ ತುಂಬಾ ಡಿಪ್ರೆಷನ್ ಇತ್ತು, ಆಯ್ತಾ, ಬ್ರಿಡ್ಜ್ ಹೈಟ್ ಇರಲಿಲ್ಲ. So now this height has been increased, beautiful augmentation and also dip projection ಕೂಡ ನಿಮಗೆ ಚೆನ್ನಾಗಿದೆ, ಆಯ್ತಾ. ಇಲ್ಲಿ ನಿಮ್ಗೆ ಸ್ವಲ್ಪ ಸ್ವೆಲ್ಲಿಂಗ್ ಇಳಿಯುತ್ತೆ. ಈ ಪಾರ್ಟ್ ಅಲ್ಲಿ ನಿಮ್ಗೆ ತುಂಬಾ ಅಗಲ ಇತ್ತು, ಫ್ಲಾಟ್ ಇತ್ತು. ಸೊ ಇವಾಗ ಸೂಪರ್ ಆಗಿರೋ ಬ್ರಿಡ್ಜ್ ಬಂದಿದೆ. ಇದು ಚೆನ್ನಾಗಿ ಎರಡು ಸೈಡ್ ಅಲ್ಲೂ ಇದಕ್ಕೆ ಡಾರ್ಸಲ್ ಎಸಿಟಿಕ್ ಲೈನ್ಸ್ ಅಂತೀವಿ. ಸೊ ಒಳ್ಳೆ ಕರ್ವೇಚರ್ ಬಂದಿದೆ, ಗುಡ್ ಪ್ರೊಜೆಕ್ಷನ್, ಗುಡ್ ಹೈಟ್ ಅಂಡ್ ಆಲ್ಸೋ ಲೆಂತ್ ಆಫ್ ದ ನೋಸ್ ತುಂಬಾ ಶಾರ್ಟ್ ಅನಿಸ್ತಾ ಇತ್ತು ನಿಮ್ಮ ಫೇಸಿಗೆ. ಈಗ ಲೆಂತ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಹೇಗೆ ಅನಿಸ್ತಿದೆ? ಚೆನ್ನಾಗಿದ್ಯಾ? ವಿಡ್ತ್ ಕಮ್ಮಿ ಆಯ್ತಾ? ಓಕೆ, ಸೊ ನಿಮ್ ಚೈಲ್ಡ್ಹುಡ್ ಡ್ರೀಮ್ ಅಂತ ಹೇಳ್ತಾ ಇದ್ರಿ ಟು ಗೆಟ್ ದಿಸ್ ನೋಸ್. ಡಿಫ್ರೆನ್ಸ್ ಜಾಸ್ತಿನೇ ಇದೆ ಸರ್. ಹೌದಾ? ಸೊ ಈ ಭಾಗದಲ್ಲೂ ಹೈಟ್ ಆಗಿದೆ, ಚೆನ್ನಾಗಿ ಬಂದಿದೆ, ಆಯ್ತಾ. ಏನ್ ಅನ್ಸುತ್ತೆ? ಖುಷಿ ಆಯ್ತು. ಚೆನ್ನಾಗಿದೆ. ಅನ್ಕೊಂಡಿದ್ರಾ ಇದೇ ತರ ಆಗತ್ತೆ ಅಂತ? ಅಷ್ಟೊಂದು ಇಟ್ಕೊಂಡಿರ್ಲಿಲ್ಲ ಸರ್ ಹೋಪ್ಸ್ ಏನು, ಬಟ್ ನಾನು ಕೆಲವೊಂದು ವಿಡಿಯೋಗಳು ನೋಡಿದಾಗ ಗೊತ್ತಾಯ್ತು ಆಗ್ಬೋದು. ಚೆನ್ನಾಗಿದೆಯಾ? ಹಾ ಸರ್, ಚೆನ್ನಾಗಿದೆ. ಓಕೆ, ಸೊ ಇಲ್ಲಿ ನಿಮಗೆ ಬ್ರಿಡ್ಜ್ ಚೆನ್ನಾಗಿರ್ಲಿಲ್ಲ, ತುಂಬಾ ಫ್ಲಾಟ್ ಇತ್ತಲ್ಲ. ಸೊ ನಿಮಗೆ ಈ ಪಾರ್ಟ್ ತುಂಬಾ ಅಗಲ ಅನ್ಸ್ತಾ ಇತ್ತು. ಈಗ ನಿಮಗೆ ಇಷ್ಟು ನ್ಯಾರೋ ಆಗಿದೆ ನೋಸ್, ಇಷ್ಟು ಅಗಲದಿಂದ ಇಷ್ಟು ನ್ಯಾರೋ ಆಗಿದೆ, ಆಯ್ತಾ. ನೋಡಿ, ಖುಷಿ ಆಯ್ತಾ? ಹ್ಯಾಪಿನಾ? ಓಕೆ, ಹೆಂಗಿತ್ತು ಸ್ಟೇ? ಸೊ ದಿಸ್ ಇಸ್ ಬಿಫೋರ್ ಅಂಡ್ ಆಫ್ಟರ್ 10 days transformation results of cosmetic rhinoplasty for this wonderful patient with us. So she came to us with a nose like this, with a very flat bridge, no dorsal acidic lines, short nose and very wide nose width, so especially in the middle third of a nose. So she wanted to get a reduction here in good augmentation. Now she has got a beautiful dorsal acidic lines, you can see that. And I'll show you other profile where you can appreciate this change. So you can see the broadness of the nose here. So before surgery and ಸ್ವಲ್ಪ buggy, yeah, you can see she has got a nice and straight bridge, beautiful dorsal acidic lines, good length of the nose now, and also bridge improvement you can see before and after, and projection. And also I'll show you the other profile, side profile, where you can appreciate the change now. The projection is improved, the length is improved, and also you see the augmentation beautifully done from the radix till the supratip region. So this is just 10 days transformation result, and I'll show you the basal view now. Mel nodiga, so you can appreciate the change, beautiful tripod, and also projection, width of the tip is reduced, domes have come closer, and also she's got a beautiful augmentation, dorsal acidic lines visible now, good because of this augmentation that has been achieved. And coming to the front profile again, you see the visible difference, a huge difference now. Just 10 days transformation after septorhinoplasty for this lady. And we're going to come up with follow-up videos once the patient comes to us in coming days and months, so that we can see the recovery. Already do you have any pain in the rib? No sir. Absolutely no pain. Any pain in the nose? No sir. No pain in the nose as well. So this is just 10 days transformation. We have taken the rib cartilage to the augmentation and also pectoral fascia. So all of these things have been used to give this wonderful nose to this patient. Thank you.